ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ಕೊಡುವಂತ ನಿಟ್ಟಿನಲ್ಲಿ ನಜೀರ್ ಅಹಮದ್ ಖಾನ್ಗೆ ಸೂಚನೆಯನ್ನ ಕೊಡಲಾಗಿದೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ರಾಜೀನಾಮೆ ಸಲ್ಲಿಸಬೇಕು ಅನ್ನುವಂತಹ ಒಂದು ಸಂಗತಿಯನ್ನ ಅವರಿಗೆ ತಿಳಿಸಲಾಗಿದೆ. ಇದು ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಾದಂತಹ ಮುನಿಸು ಗೊಂದಲದ ಕಾರಣದಿಂದಾಗಿ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಬಟ್ ಒನ್ ಥಿಂಗ್ ಇಸ್ ಕ್ಲಿಯರ್, ಹೈಕಮಾಂಡ್ ಕೆಲ ಕಠಿಣವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ನಾನು ಹಿಂದೆ ಮುಂದೆ ನೋಡಲ್ಲ ಮುಲಾಜಿಲ್ಲ ಅನ್ನುವಂಥನ ಮತ್ತೆ ರೂಪಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡ್ತಾ ಇದೆ. ಅದಂತೂ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ರೀತಿಯಲ್ಲಿ ನೋಡ್ಬೇಕಂದ್ರೆ ನಾವು ಬಿಜೆಪಿ, ಇನ್ನೊಂದು ರಾಷ್ಟ್ರೀಯ ಪಕ್ಷ ಬಿಜೆಪಿ ನೋಡಿದ್ರೆ ಬಹಳ ಪ್ರಬಲವಾದಂಥ ಹೈಕಮಾಂಡ್ ಅಂತ ನಾವು ಏನೇ ಪರಿಗಣಿಸಿದ್ರು ಕೂಡ ಹಾದಿ ಬೀದಿಯಲ್ಲಿ ಮಾತಾಡ್ತಿದ್ದವರನ್ನು ತೆಗೆಯೋದಕ್ಕೆ ಅಥವಾ ಅವರಿಗೊಂದು ವಾರ್ನಿಂಗ್ ಕೊಡೋದಕ್ಕೆ ಬಿಜೆಪಿ ಎಷ್ಟು ಸಮಯ ತೆಗೆದುಕೊಂಡಿತ್ತು, ಎಷ್ಟು ಕಷ್ಟ ಸಾಧ್ಯ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಿರುವಂಥ ಸಂಗತಿ. ಇನ್ನೂ ಕೂಡ ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಕ್ಲಿಯರ್ ಆಗಿ ಕೆಲ ಆಕ್ಷನ್ಗಳಾಗಿಲ್ಲ. ಅವರ ನಾಯಕತ್ವ, ರಾಜ್ಯ ನಾಯಕತ್ವದ ವಿಚಾರವಾಗಿ ನಾವು ಹೇಳ್ತಾ ಇರುವಂಥದ್ದು, ಅಂದರೆ ಕೆಲ ನಾಯಕರುಗಳ ವಿಚಾರವಾಗಿ. ಬಟ್ ಕಾಂಗ್ರೆಸ್ ಆಗಿಲ್ಲ ಈ ಬಾರಿಯ ಈ ರೂಲಿಂಗ್ನಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು. ಈ ಒಂದು ಸಿದ್ದರಾಮಯ್ಯನವರ ಆಪ್ತನೂ ಕೂಡ ಮುಲಾಜಿಲ್ದೆ ಪಕ್ಕಕ್ಕಿಡ್ತೀವಿ ಅನ್ನುವಷ್ಟರ ಮಟ್ಟಿಗೆ ದಿಟ್ಟತನ ತೋರಿಸ್ತಾ ಇದೆ. ಪ್ರಮೋದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ನಾನು ಕೇಳಿದಂಥ ಪ್ರಶ್ನೆ ಅಂತ ಅಂದರೆ, ಈಗ ಉಳಿದಂಥ ಇಬ್ಬರು ನಾಯಕರುಗಳ ರೀತಿಯಾಗಿಯೇ ಜಮೀರ್ ಅಹಮದ್ ಅವ್ರನ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಾಗಂತ ಸಿದ್ದರಾಮಯ್ಯನವರ ಕೃಪಕಟಾಕ್ಷ ಒಂದೇ ಸಾಕ? ಖಂಡಿತ ಇಲ್ಲ ಅಂತ ಕಾಣಿಸುತ್ತೆ ರಾಜಣ್ಣ ಅವ್ರ ವಿಚಾರವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ. ಪ್ರಮೋದ್, ಮಾಲ್ತೇಶ್, ಎರಡು ವಿಚಾರ ನಾನು ಮೊದಲಿಗೆ ಹೇಳೋದಕ್ಕೆ ಬಯಸ್ತೀನಿ. ಪಾಯಿಂಟ್ ನಂಬರ್ 1, ಈಗ ಯಾವುದೇ ಬಲಿ ಕೊಡಬೇಕಾಗಿದ್ರೆ ಕುರಿ ಕೋಳಿ ಈ ಥರದನ್ನೇ ಬಲಿ ಕೊಡ್ತಾರೆ, ಬಿಟ್ಟರೆ ಹುಲಿ ಸಿಂಹ ಆನೆಗಳನ್ನು ಯಾವತ್ತೂ ಕೂಡ ಬಲಿ ಕೊಟ್ಟಿರುವಂಥ ಉದಾಹರಣೆ ಇಲ್ಲ. ಹೀಗಾಗಿ ಇವರಿಬ್ಬರಲ್ಲಿ ಈ ಎಲ್ಲ ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ಯಾರು ಹುಲಿ ಅಥವಾ ಯಾರು ಸಿಂಹ, ಯಾರು ಕುರಿ ಕೋಳಿ ಅಂತ ಹೇಳೋದಕ್ಕೆ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಹೋಗಲ್ಲ. ಬದಲಾಗಿ ಇಲ್ಲಿನ ಪರಿಸ್ಥಿತಿ, ಇವತ್ತಿನ ನಿರ್ಧಾರಗಳು ಸೂಚನೆ ಕೊಡುತ್ತೆ. ಈಗ ಬೇಕೋ ಬೇಡವೋ ಹಂಗಂತ ಜಮೀರ್ ಅಹಮದ್ ಖಾನ್ ಅವರು ಹುಲಿ ಸಿಂಹ ಆನೆ ಕುದುರೆ ಅಂತ ನಾನು ಹೇಳ್ತಾ ಇಲ್ಲ. ಬದಲಾಗಿ ಆ ಒಂದು ಸಮುದಾಯದಲ್ಲಿ ತನ್ನದೇ ಆದಂಥ ಒಂದು ನಿರ್ದಿಷ್ಟವಾಗಿ ಹೋಲ್ಡ್ ಇಟ್ಕೊಂಡಿರೋರು, ಜೊತೆಗೆ ಅವರಿಗೆ ಅವ್ರದೇ ಅಂತ ಬ್ಯಾಕಪ್ ಅನ್ನ ನೆಟ್ವರ್ಕ್ ಅನ್ನ ಇಟ್ಕೊಂಡಿರೋದು. ಅದಕ್ಕಿಂತ ಮಿಗಿಲಾಗಿ ಅವರೊಬ್ಬರು ಶಾಸಕರು ಮತ್ತು ಸಚಿವರು AICC ನಿಯಮಗಳ ಪ್ರಕಾರ ಅಥವಾ KPCCಯ ಬೈಲಾವ್ನ ಪ್ರಕಾರ ಯಾವುದೇ ಒಬ್ಬ ಶಾಸಕನ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದಂಥ ಸಂದರ್ಭದಲ್ಲಿ ಅವನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ಅವನ ನೋಟಿಸ್ ಮಾಡಬೇಕು ಅಥವಾ ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂದರೆ KPCC ಘಟಕ ಅಂದರೆ ಸ್ಥಳೀಯ ಘಟಕ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ. ಬದಲಾಗಿ AICC ಮಟ್ಟದಲ್ಲೇ ಅವರ ವಿರುದ್ಧ ಕ್ರಮ ಆಗಬೇಕಾಗುತ್ತೆ. AICC ಮಟ್ಟದಲ್ಲೇ ಅದಕ್ಕೆ ಚರ್ಚಾಗಿ ಅವರಿಗೆ ನೋಟಿಸ್ ಕೊಟ್ಟು ಆನಂತರ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಫಾಲೋ ಮಾಡಬೇಕಾಗತ್ತೆ. ಇನ್ನು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸ್ಬೋದು, ಅದಂತೂ ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ. ಆದರೆ ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಈ ಒಂದು ಸಂದರ್ಭದಲ್ಲಿ ಮಾಡೋದಕ್ಕೆ ಹೋಗಲ್ಲ. ಯಾಕೆಂದರೆ ಸಹಜವಾಗಿ ಇದು ಬೇರೆ ರೀತಿಯ ಅಂತ ಮೆಸೇಜಿಂಗ್ ಪಾಸ್ ಆಗುತ್ತೆ. ಯಾಕೆಂದರೆ ಈಗ ಕೇಳ್ಬೋದು, ಜಮೀರ್ ವಿರುದ್ಧ ಆಂಟಿ ಪಾರ್ಟಿ ಆಕ್ಟಿವಿಟಿ ಅಂತ ಇದು ಕೇವಲ ಆರೋಪ ಬಂದದ್ದಕ್ಕೆ ಮಾತ್ರಕ್ಕೆ ತೆಗೆದು ಬಿಡ್ತಾರಾ ಅಂತ ಹೇಳ್ಬೋದು. ಈಗ ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಇವರಿಬ್ಬರ ವಿಚಾರ ಅಂದರೆ ಜಬ್ಬಾರ್ ಮತ್ತು ನಜೀರ್ ಅವರು ಯಾವುದೇ ಬೇರೆ ರೀತಿಯಂಥ ಪಕ್ಷದ ಪ್ರಚಾರದ ಕೆಲಸದಲ್ಲಿ ತೊಡ್ಕೊಂಡಿರಲಿಲ್ಲ. ಆದರೆ ಜಮೀರ್ ಅವರು ಈ ಎಲ್ಲ ಚುನಾವಣೆ ಆಗ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಕೇರಳಕ್ಕೆ ಹೋಗಿದ್ರು. ಕೇರಳಕ್ಕೆ ಯಾವ ವಿಚಾರಕ್ಕೆ ಹೋಗಿದ್ರು? ಕೇರಳದಲ್ಲಿ KC ವೇಣುಗೋಪಾಲ್ ಅವರ ಸೂಚನೆ ಮೇರೆಗೆ ಕೇರಳಕ್ಕೆ ಹೋಗಿದ್ರು. ಕೇರಳದಲ್ಲಿ ಏನು ಮಾಡ್ತಾ ಇದ್ರು? ಕೇರಳದಲ್ಲಿ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು. ಕೇರಳದಲ್ಲಿ ಏನಾಗಿ ಪ್ರಚಾರ ಮಾಡ್ತಾ ಇದ್ರು? ಸ್ಟಾರ್ ಕ್ಯಾಂಪೇನರ್ ಆಗಿ ಪ್ರಚಾರ ಮಾಡ್ತಿದ್ರು. ಯಾರ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು? ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾ ಇದ್ರು. ಜಮೀರ್ ಯಾವ ಪಕ್ಷದವರು? ಕಾಂಗ್ರೆಸ್ ಪಕ್ಷದವರು. ಹೀಗಾಗಿ ಎಲ್ಲವನ್ನೂ ಪುಟ್ ಟುಗೆದರ್ ಆಗಿ ನೋಡಿದಾಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಅಂದರೆ ಒಂದು ಸರ್ಕಾರವನ್ನು ತರಬಹುದಾದಂಥ ಒಂದು ರಾಜ್ಯದಲ್ಲಿ ಕೆಲಸ ಮಾಡಿದ್ದಾರೆ, ಪ್ರಚಾರ ಮಾಡಿದ್ದಾರೆ. ಹೀಗಾಗಿ ಆಂಟಿ ಪಾರ್ಟಿ ಆಕ್ಟಿವಿಟಿ ಅಥವಾ ಲಾರ್ಜರ್ ಪಿಕ್ಚರ್ ಅಂತ ನೋಡಿದಾಗ ಅದೇ ಟ್ರೀಟ್ಮೆಂಟ್ ಅಂದರೆ ಜಬ್ಬರ್ ಮತ್ತು ನಜೀರ್ಗೆ ಏನು ಕೊಡ್ತಾ ಇದ್ದಾರೆ ಅದೇ ಟ್ರೀಟ್ಮೆಂಟ್ ಅಥವಾ ಅದೇ ಫಾರ್ಮುಲಾ ಜಮೀರ್ ಅವರಿಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಅದು ಒಂದು ದೊಡ್ಡ ಪ್ರಶ್ನೆ. ಇನ್ನು ರಾಜಣ್ಣ ಮತ್ತು ನಾಗೇಂದ್ರ ಅವರ ವಿಚಾರಕ್ಕೆ ಕೇಳಿದ್ರೆ, ನಾಗೇಂದ್ರ ಔಟ್ ಆ್ಯಂಡ್ ಔಟ್ ಭ್ರಷ್ಟಾಚಾರದ ಕೇಸು, ಅದು ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮಯ್ಯನವರೇ ಆ ಥರ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ನೇರವಾಗಿ ಅವರು ರಾಜೀನಾಮೆ ಕೊಡಬೇಕಾಗಿತ್ತು. ಹೀಗಾಗಿ ಸಿದ್ದರಾಮಯ್ಯ ಅವರೇ ಬೆಂಬಲ ಕೊಟ್ಕೊಂಡ್ರು ಆಗ್ತಾ ಇರಲಿಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇನ್ನು ರಾಜಣ್ಣ ಅವ್ರ ಬಗ್ಗೆ ಹೇಳೋದಾದ್ರೆ, ರಾಜಣ್ಣ ನೇರವಾಗಿ ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಅಥವಾ ರಾಹುಲ್ ಗಾಂಧಿ ಅವರ ಕ್ಯಾಂಪೇನ್ಗೆ ಅಡ್ವರ್ಸರಿಯಾಗಿ ಮಾತನಾಡಿದ್ರು ಅನ್ನುವಂಥ ಕಾರಣಕ್ಕೋಸ್ಕರ ನೇರವಾಗಿ ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಆಗಿರುವಂಥದ್ದು. ಹೀಗಾಗಿ ಇಲ್ಲಿ ಬಣ ಬಡಿದಾಟ ಅಥವಾ ಯಾವುದೋ ಒಂದು ಪರ ವಿರೋಧದ ಚರ್ಚೆ ಜೊತೆಗೆ ಇದು ಯಾರೋ ದೂರು ಕೊಟ್ಟಿದ್ರು ಅಂತಾಗಿಲ್ಲ, ನೇರವಾಗಿ ಶಂಕದಿಂದನೇ ತೀರ್ತಾ ಬಂತು. ಈ ಒಂದು ಕಾರಣಕ್ಕೋಸ್ಕರ ರಾಜಣ್ಣ ಅವರ ರಾಜೀನಾಮೆ ಆಯಿತು. ಆದರೆ ಜಮೀರ್ ಅವರ ವಿಚಾರದಲ್ಲಿ ಇನ್ನೂ ಚುನಾವಣೆ ನಡೀತಾ ಇದೆ. ಪಕ್ಕ ತಮಿಳುನಾಡು ಇರ್ಬೋದು ಅಥವಾ ಪಶ್ಚಿಮ ಬಂಗಾಳನೇ ಇರ್ಬೋದು. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಡಾಮಿನೆನ್ಸ್ ಇದೆ. ಹೀಗಾಗಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟರ ಮಟ್ಟಿಗೆ ಅಸ್ತಿತ್ವ ಇದೆಯೋ ಇಲ್ವೋ ಬೇರೆ ಪ್ರಶ್ನೆ. ಆದರೆ ಆ ಮೆಸೇಜಿಂಗ್ ಬೇರೆ ರೀತಿಯಲ್ಲಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಜೀರ್ ಮತ್ತು ಜಬ್ಬರ್ಗೆ ಕೊಟ್ಟಾದಂಥ ಟ್ರೀಟ್ಮೆಂಟನ್ನೇ, ಅದೇ ಇಂಜೆಕ್ಷನ್ನೇ ಜಮೀರ್ ಅವರಿಗೆ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಮುಂದೆ ರೀಶಫಲ್ ಆಗುವಂಥ ಸಂದರ್ಭದಲ್ಲಿ ಬೇರೆ ಮಾದರಿಯಲ್ಲಿ ಡೋಸೇಜ್ ಅನ್ನು ಕೊಟ್ಟರು ಕೂಡ ತಪ್ಪೇನಿಲ್ಲ ಅಂತ ಒಂದು ನಿರೀಕ್ಷೆನ ನಾವು ಮಾಡೋದಕ್ಕೆ. ಸದ್ಯಕ್ಕಂತೂ ಈ ರೀತಿಯಾದಂಥ ಟ್ರೀಟ್ಮೆಂಟ್ ಈ ಒಂದು ಚಿಕಿತ್ಸೆಗಷ್ಟೇ ಅಂದರೆ ಜಬ್ಬಾರ್ ಮತ್ತು ನಜೀರ್ಗಷ್ಟೇ ಸೀಮಿತವಾಗುವಂಥ ಸಾಧ್ಯತೆ ದಟ್ಟವಾಗಿ ಕಂಡು ಬರ್ತಾ ಇದೆ. ಓಕೆ ಪ್ರಮೋದ್, ಮಾತನಾಡ್ತೀನಿ. ಯಾಕಂತಂದ್ರೆ ಇದು ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ನಲ್ಲಿರುವಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ನಾಯಕತ್ವ ಪಡಿಬೇಕು ಅನ್ನುವಂಥ ನಿಟ್ಟಿನ ಒಳಜಗಳ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗಿನ ಶೀತಲ ಸಮರ ಹೇಗೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಇಲ್ಲಿ ನಾವು ಗಮನಿಸಬೇಕಾದಂಥದ್ದು.